ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಕಪಿಲತೀರ್ಥ ಹಾಗೂ ಶ್ರೀನಿವಾಸ ಮಂಗಾಪುರದಲ್ಲಿ ಸ್ವಾಮಿಯ ಬ್ರಹ್ಮೋತ್ಸವ. ಕಲ್ಪವೃಕ್ಷ ವಾಹನದಲ್ಲಿ ಕಲ್ಯಾಣ ಶ್ರೀನಿವಾಸ, ಮಕರ ವಾಹನದಲ್ಲಿ ಶ್ರೀ ಕಾಮಾಕ್ಷಿ ಕಪಿಲೇಶ್ವರ ಸ್ವಾಮಿಯ ದಿವ್ಯ ದರ್ಶನ. ಫೆಬ್ರವರಿ 14ರಂದು ಹನುಮಾನ್ ಚಾಲೀಸಾ ಪಾರಾಯಣ. ಮೈಸೂರು ಮಹಾರಾಜ ಮೈದಾನದಲ್ಲಿ ಸಾಮೂಹಿಕ ಪಠಣ. ಉಡುಪಿ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವ. ಈ ಕಾರ್ಯಕ್ರಮದಲ್ಲಿ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ಉಪಸ್ಥಿತಿ. ಕಲ್ಪವೃಕ್ಷ ರೂಪದಲ್ಲಿ ಅಲಂಕೃತರಾದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯು ಕಲ್ಪವೃಕ್ಷ ವಾಹನದಲ್ಲಿ ಭಕ್ತರನ್ನು ಅನುಗ್ರಹಿಸಿದರು. ತಿರುಪತಿ ಬಳಿಯ ಶ್ರೀನಿವಾಸ ಮಂಗಾಪುರದಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಬ್ರಹ್ಮೋತ್ಸವಗಳ ಸಂಭ್ರಮದೊಂದಿಗೆ ಕಂಗೊಳಿಸುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಫೆಬ್ರವರಿ 8ರಿಂದ 16ರವರೆಗೆ ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯುತ್ತಿವೆ. ಕಲ್ಯಾಣ ಪ್ರದಾಯಕ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಇಚ್ಛೆಗಳನ್ನು ಪೂರೈಸುವ ದೈವಿ ಕಲ್ಪವೃಕ್ಷ ರೂಪದಲ್ಲಿ ಭಕ್ತರನ್ನು ಅನುಗ್ರಹಿಸಿದರು. ತಿರುಪತಿ ಬಳಿಯ ಶ್ರೀನಿವಾಸ ಮಂಗಾಪುರದಲ್ಲಿ ಇರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯುತ್ತಿವೆ. ಫೆಬ್ರವರಿ 8ರಿಂದ 16ರವರೆಗೆ ನಡೆಯಲಿರುವ ಈ ಉತ್ಸವಗಳ ಭಾಗವಾಗಿ 4ನೇ ದಿನವಾದ ಬುಧವಾರ ಬೆಳಗ್ಗೆ ಸ್ವಾಮಿಗೆ ಕಲ್ಪವೃಕ್ಷ ವಾಹನ ಸೇವೆ ನಡೆಯಿತು. ಮೊದಲು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅರ್ಚಕರು ರಾಜಮನ್ನಾರ್ ಅಲಂಕಾರದಲ್ಲಿ ಚಿನ್ನದ ಆಭರಣಗಳು, ಪಟ್ಟು ಪೀತಾಂಬರಗಳು ಮತ್ತು ಸುಗಂಧ ಭರಿತ ಹೂವಿನ ಮಾಲೆಗಳಿಂದ ದೈವಿಕವಾಗಿ ಅಲಂಕರಿಸಿದರು. ನಂತರ ಸ್ವಾಮಿ ಮತ್ತು ಅಮ್ಮನವರನ್ನು ಕಲ್ಪವೃಕ್ಷ ವಾಹನದ ಮೇಲೆ ಆಸೀನಗೊಳಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಲಾಯಿತು. ಗಜರಾಜರು ಮುಂದೆ ಸಾಗುತ್ತಿದ್ದಂತೆ ಭಕ್ತರ ಕೋಲಾಟ, ನೃತ್ಯ ಪ್ರದರ್ಶನಗಳ ನಡುವೆ ಭಗವಂತನ ಕಲ್ಪವೃಕ್ಷ ವಾಹನ ಸೇವೆಯು ಶ್ರೀನಿವಾಸ ಮಂಗಾಪುರದ ಪ್ರಮುಖ ಬೀದಿಗಳಲ್ಲಿ ಭಕ್ತಿಯಿಂದ ಸಾಗಿತು. ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರಜನಕ ಮುಕುತರೊಡೆಯ ದೇವಯ್ಯಾಜೀಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ. ಬ್ರಹ್ಮೋತ್ಸವದ ಭಾಗವಾಗಿ 4ನೇ ದಿನವಾದ ಬುಧವಾರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನವನ್ನು ನಡೆಸಲಾಯಿತು. ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಆವರಣದಲ್ಲಿ ಇರುವ ವಿಶೇಷ ಸ್ನಾನದ ವೇದಿಕೆಯಲ್ಲಿ ಆಸೀನಗೊಳಿಸಿ ಅರ್ಚಕರು ಷೋಡಶೋಪಚಾರಗಳೊಂದಿಗೆ ಸೇವೆ ಸಲ್ಲಿಸಿದರು. ನಂತರ ಮಂಗಳವಾದ್ಯಗಳು ಮತ್ತು ವೇದ ಮಂತ್ರಗಳ ನಡುವೆ ಸ್ನಪನ ತಿರುಮಂಜನ ನೆರವೇರಿಸಿ ಮಂಗಳಾರತಿ ಬೆಳಗಲಾಯಿತು.
ಬ್ರಹ್ಮೋತ್ಸವದ ಅಂಗವಾಗಿ ಮಂಗಳವಾರ ಸಂಜೆ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಮುತ್ತಿನ ಚಪ್ಪರ ವಾಹನ ಸೇವೆ ನಡೆಯಿತು. ಸ್ವಾಮಿ ಹಾಗೂ ಅಮ್ಮನವರನ್ನು ಪಟ್ಟು ಪೀತಾಂಬರಗಳು, ವರ್ಣರಂಜಿತ ಹೂವಿನ ಮಾಲೆಗಳು ಮತ್ತು ಆಭರಣಗಳಿಂದ ಅಲಂಕರಿಸಿದ ಪುರೋಹಿತರು ವಾಹನ ಮಂಟಪದಲ್ಲಿ ಇರುವ ಮುತ್ತಿನ ಹಾರದ ವಾಹನದ ಮೇಲೆ ದೇವಿಯನ್ನು ಆಸೀನಗೊಳಿಸಿ ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು. ಬಳಿಕ ಕರ್ಪೂರ ಆರತಿಗಳನ್ನು ಬೆಳಗಲಾಯಿತು. ನಂತರ ಬಾಜಾ ಭಜಂತ್ರಿ ಮತ್ತು ಭಕ್ತರ ಗೋವಿಂದ ನಾಮ ಪಠಣದ ನಡುವೆ ಮುತ್ತಿನ ಚಪ್ಪರ ವಾಹನದ ಮೇಲೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಮೆರವಣಿಗೆಯನ್ನು ದೇವಾಲಯದ ಮಾಡಬೀದಿಗಳಲ್ಲಿ ಮಾಡಲಾಯಿತು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡುನಾ, ಕೇವಲ ಭವದೋಳು ಧಾವತಿಗೊಂಡುನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ. ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ದೇವಾಲಯಕ್ಕೆ ಭೇಟಿ ನೀಡಿ ರಥಾರೂಢ ದೇವರ ದರ್ಶನ ಪಡೆದರು. ಅಲಂಕೃತ ರಥದಲ್ಲಿ ದೇವರನ್ನು ಆಸೀನಗೊಳಿಸಿ ವಿವಿಧ ವಾದ್ಯ ಸೇವೆಗಳೊಂದಿಗೆ ವೈಭವದ ಸಿಡಿಮದ್ದು ಪ್ರದರ್ಶನದೊಂದಿಗೆ ರಥೋತ್ಸವವನ್ನು ಅತ್ಯಂತ ವೈಭವದಿಂದ ಮಾಡಲಾಯಿತು. ನಂತರ ಬ್ರಹ್ಮವಾಹಕರಾದ ಮಧ್ವರಾಜ ಭಟ್, ಪಡುಬೆಳ್ಳೆ ಇವರಿಂದ ನರ್ತನ ಬಲಿ ಸೇವೆ ಜರುಗಿತು. ಮಕರ ವಾಹನದಲ್ಲಿ ಕಪಿಲೇಶ್ವರ ಸ್ವಾಮಿಯ ಭವ್ಯ ದರ್ಶನವು ತಿರುನಗರ ಭಕ್ತರನ್ನು ಭಕ್ತಿಯಿಂದ ಭಾವಪರವಶಗೊಳಿಸಿದೆ.
ತಿರುಪತಿ ನಗರದ ಕಪಿಲತೀರ್ಥ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 16ರವರೆಗೆ ವಾರ್ಷಿಕ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವ ಮತ್ತು ಅದ್ದೂರಿಯಾಗಿ ನಡೆಯುತ್ತಿವೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 16ರವರೆಗೆ ನಡೆಯುತ್ತಿರುವ ಶ್ರೀ ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವದ 4ನೇ ದಿನವಾದ ಬುಧವಾರ ಬೆಳಗ್ಗೆ ಸ್ವಾಮಿಗೆ ಮಕರ ವಾಹನ ಸೇವೆ ನಡೆಯಿತು. ಪರಿಮಳಯುಕ್ತ ಹೂವಿನ ಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಆದಿ ದಂಪತಿಗಳ ಉತ್ಸವ ಮೂರ್ತಿಗಳನ್ನು ಶ್ರೀ ಸೋಮಸ್ಕಂದ ಮೂರ್ತಿ ರೂಪದಲ್ಲಿ ಅಲಂಕರಿಸಲ್ಪಟ್ಟ ಮಕರ ವಾಹನದ ಮೇಲೆ ಹೊತ್ತು ತಿರುಪತಿಯ ಮಾಡಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಸ್ವಾಮಿ ಹಾಗೂ ದೇವಿಯ ವಾಹನ ಸೇವೆಯನ್ನು ಕಂಡು ತಿರುನಗರಿಯ ಭಕ್ತಾದಿಗಳು ಕೃತಾರ್ಥರಾದರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ. ಬ್ರಹ್ಮೋತ್ಸವದ ಅಂಗವಾಗಿ ಬುಧವಾರ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನವನ್ನು ನೆರವೇರಿಸಲಾಯಿತು. ಆಲಯದ ಪ್ರಾಂಗಣದಲ್ಲಿ ವಿಶೇಷವಾಗಿ ಸಿದ್ಧಗೊಳಿಸಿದ ಸ್ನಾನದ ವೇದಿಕೆಯಲ್ಲಿ ಸ್ವಾಮಿ ಹಾಗೂ ಅಮ್ಮನವರನ್ನು ಆಸೀನಗೊಳಿಸಿದ ಅರ್ಚಕರು ಮೊದಲು ಸಂಕಲ್ಪ ಪೂಜೆಯನ್ನು ನೆರವೇರಿಸಿ ಷೋಡಶೋಪಚಾರ ಪೂಜೆಗಳನ್ನು ಪೂರ್ಣಗೊಳಿಸಿದರು. ನಂತರ ವೇದ ಮಂತ್ರಗಳ ಪಠಣ ನಡುವೆ ವಿವಿಧ ವಿಶೇಷ ಧೂಪ ದ್ರವ್ಯಗಳನ್ನು ಅರ್ಪಿಸಿ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ನಂತರ ಉತ್ಸವ ಮೂರ್ತಿಗಳನ್ನು ಅರಿಶಿಣ, ಶ್ರೀಗಂಧ ಮತ್ತು ತುಳಸಿ ಮಾಲೆಗಳಿಂದ ಅಲಂಕರಿಸಲಾಯಿತು ಹಾಗೂ ಅವರು ಪವಿತ್ರ ಜಲದಿಂದ ಸ್ನಪನ ಕೈಂಕರ್ಯವನ್ನು ನೆರವೇರಿಸಿದರು. ಬಳಿಕ ಧೂಪ ಮತ್ತು ನೈವೇದ್ಯಗಳನ್ನು ಅರ್ಪಿಸಿದರು. ಸಿಂಹ ವಾಹನ ಸೇವೆಯ ಸಮಯದಲ್ಲಿ ಭಕ್ತರು ಶ್ರೀ ಕಪಿಲೇಶ್ವರ ಸ್ವಾಮಿಯನ್ನು ವೈಭವವಾಗಿ ದರ್ಶಿಸಿದರು. ಕಪಿಲ ತಿರುಪತಿ ದೇವಸ್ಥಾನವು ವಾರ್ಷಿಕ ಬ್ರಹ್ಮೋತ್ಸವಗಳಿಂದ ಮೆರುಗು ಪಡೆಯುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 16ರವರೆಗೆ ನಡೆಯಲಿರುವ ಶ್ರೀ ಕಪಿಲೇಶ್ವರ ವಾರ್ಷಿಕ ಬ್ರಹ್ಮೋತ್ಸವದ 3ನೇ ದಿನವಾದ ಮಂಗಳವಾರ ಸಂಜೆ ಸಿಂಹವಾಹನ ಸೇವೆ ನಡೆಯಿತು. ಚಿನ್ನದ ಆಭರಣಗಳು ಮತ್ತು ಪರಿಮಳಯುಕ್ತ ಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಶ್ರೀ ಕಪಿಲೇಶ್ವರ ಸ್ವಾಮಿಯನ್ನು ಸಿಂಹವಾಹನದ ಮೇಲೆ ಆಸೀನಗೊಳಿಸಿ ಕಾಮಾಕ್ಷಿ ದೇವಿಯನ್ನು ಪಲ್ಲಕ್ಕಿಯ ಮೇಲೆ ಇರಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ನಂತರ ಸ್ವಾಮಿಯ ಸಿಂಹವಾಹನ ಸೇವೆಯನ್ನು ತಿರುನಗರಿಯ ಮಾಡಬೀದಿಗಳಲ್ಲಿ ತಾಳಮೇಳಗಳು, ಕೇರಳದ ಡ್ರಮ್ಸ್ ಮತ್ತು ಕೋಲಾಟ ಪ್ರದರ್ಶನಗಳೊಂದಿಗೆ ವಿಶೇಷ ರೀತಿಯಲ್ಲಿ ನಡೆಸಲಾಯಿತು. ಭೂತವೇತಾಳ ಜುಷ್ಟಾಯ ಮಹಾಭೋಗೋಪವೀತಿನಿ ಭೂತವೇತಾಳ ಜುಷ್ಟಾಯ ಮಹಾಭೋಗೋಪವೀತಿನಿ ಭೀಮಾಟ್ಟಹಾಸ ವಕ್ರಾಯ ಕಪರ್ದಿ
ಆಣವೇ ನಮಃ ನಮೋ ದೇವಾದಿದೇವಾಯ ತ್ರಿನೇತ್ರಾಯ ಮಹಾತ್ಮನೇ ರಕ್ತಪಿಂಗಳ ನೇತ್ರಾಯ ಜಟಮಕುಟಧಾರಿಣೇ ಪೂಷದಂತ ವಿನಾಶ. ಇದೇ ಫೆಬ್ರವರಿ 14ರಂದು ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಅವಧೂತ ದತ್ತಪೀಠಾಧಿಪತಿ ಜಗದ್ಗುರು ಪರಮಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಹನುಮಾನ್ ಚಾಲೀಸ ಪಾರಾಯಣ ಮಹಾಯಜ್ಞ ಸಾಮೂಹಿಕ ಪಠಣವನ್ನು ಆಯೋಜಿಸಲಾಗಿದ್ದು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಮಸ್ತ ಭಕ್ತಾದಿಗಳಿಗೆ ಹನುಮದ್ ರಕ್ಷೆ ಹಾಗೂ ಅನ್ನಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಫೆಬ್ರವರಿ 14 ಮೈಸೂರು ಮಹಾರಾಜ ಗ್ರೌಂಡ್ಸ್ನಲ್ಲಿ ಏನದು ಏನು ವಿಶೇಷ ಅಂತಿರಲ್ವ? ಹನುಮಾನ್ ಚಾಲೀಸ. ತುಳಸಿದಾಸರು ಮಾಡಿರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದಂಥದ್ದು. ಸುಂದರಕಾಂಡ ಪೂರ್ತಿ ರಾಮಾಯಣವೇ ಅದರಲ್ಲಿ ಬರ್ತದೆ. ಅದರಲ್ಲಿ ಎಲ್ಲರೂ ಕೂಡ ನಾವು ಸೇರ್ಕೊಂಡು ಹನುಮಾನ್ ಚಾಲೀಸವನ್ನು ಮಾಡೋಣ. ಎಲ್ಲರೂ ಬರ್ತೀರಲ್ಲ, ನಿಮ್ಮ ಜೊತೆಲಿ ನಾನು ಇರ್ತಿದ್ದೀನಿ, ನಿಮ್ಮ ಜೊತೆಲಿ ನಾನು ಹಾಡ್ತಾ ಇದ್ದೀನಿ. ಅಮುರ ದೇವತಾ ಚಿತ್ತನ ಧರಣಿ ಹನುಮತ ಸೇರಿ ಸರ್ವ ಸುಖ ಕರಗಿ. ನೋಡಿ, ನಾನು ಕೈಲಿ ಹಿಡ್ಕೊಂಡಿದ್ದೀನಿ ರಕ್ಷೆ, ಈ ಹನುಮಂತ ರಕ್ಷೆ. ಹನುಮಂತ ರಕ್ಷೆ ಕೂಡ ನಿಮ್ಗೆ ಸಿಕ್ಕತ್ತೆ. ಜೈ ಜೈ ಹನುಮಾನ ಗೋಸಾಯಿ ಕೃಪಾ ಕರೋ ಗುರುದೇವ ನಾಯಿ. ಸಾಮೂಹಿಕದಲ್ಲಿ ಎಲ್ಲರ ಭಾಗ್ಯ ಒಬ್ಬೊಬ್ಬರಿಗೆ ಸಿಕ್ಕತ್ತೆ ಅಂತಾರೆ. ಈ 1,00,000 ಜನ ಇದ್ರು ಮಾಡ್ತು ಅಂದ್ರೆ ಆ 1,00,000 ಪಾರಾಯಣ ಒಬ್ಬೊಬ್ಬರಿಗೆ ಸಿಕ್ಕತ್ತೆ. ಅದಕ್ಕೆ ಗುಂಪಿಗೆ ಇರ್ತಕ್ಕಂಥ ಶಕ್ತಿ ಅಪಾರವಾದಂಥದ್ದು. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ ನಾವು. ಶತವಾರ ಪಾಠಕರ ಜೋಯಿ ಚೋಟಗಿ ಬಂದಿ ಮಹಾಸುಖ ಹೋಯಿ ಜೋಯಗ ಪಡೆ ಹನುಮಾನ ಚಾಲೀಸ ಭೋಗ ಸಿದ್ಧಿ ಸಾಕಿ ಗೌರೀಶ ತುಳಸೀದಾಸ ಸದಾ ಹರಿಚೇರ ಈ ಜೈನಾಥ ಜೈ ಪವನ ಸುತ ವೀರ ಹನುಮಾನ್ ಕಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯು ದೇವತೆಗಳ ಸಮ್ಮುಖದಲ್ಲಿ ದೈವಿಕ ಅನುಗ್ರಹದೊಂದಿಗೆ ಭಕ್ತರಿಗೆ ದರ್ಶನವಿತ್ತರು. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಫೆಬ್ರವರಿ 8ರಿಂದ 16ರವರೆಗೆ ತಿರುಪತಿ ಬಳಿಯ ಶ್ರೀನಿವಾಸ ಮಂಗಾಪುರದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿವೆ. ಬ್ರಹ್ಮೋತ್ಸವಗಳ ಭಾಗವಾಗಿ ಮಂಗಳವಾರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಊಂಜಲ್ ಸೇವೆ ಮತ್ತು ಮುತ್ತಿನ ಚಪ್ಪರ ವಾಹನ ಸೇವಾ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜಿಸಲಾಗಿತ್ತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಶ್ರೀನಿವಾಸ ಮಂಗಾಪುರದಲ್ಲಿ ಇರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ದೂರಿಯಾಗಿ ನಡೆಯುತ್ತಿವೆ. ಬ್ರಹ್ಮೋತ್ಸವದ 3ನೇ ದಿನವಾದ ಮಂಗಳವಾರ ಸಂಜೆ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಊಂಜಲ್ ಸೇವೆ ನಡೆಯಿತು. ಮೊದಲು ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಚಿನ್ನದ ಆಭರಣಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಿ ದೇವಾಲಯದ ಆವರಣದಲ್ಲಿ ಒಂದು ತೂಗು ಮಂಟಪದಲ್ಲಿ ಆಸೀನಗೊಳಿಸಿದರು. ನಂತರ ವೇದಗಳ ಪಠಣ ಮತ್ತು ಮಂಗಳ ವಾದ್ಯಗಳೊಂದಿಗೆ ಅರ್ಚಕರು ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆ ಸಲ್ಲಿಸಿ ಕರ್ಪೂರ ಆರತಿಯನ್ನು ಅರ್ಪಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ ನಾಮಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾ ಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಹೊಸೂರು ಸಮೀಪದ ಮೈಲಾಡುತುರೈನಲ್ಲಿರುವ ಶ್ರೀ ವೈದ್ಯನಾಥ ಸ್ವಾಮಿ ದೇವಾಲಯದಲ್ಲಿ ಥೈ ಹಬ್ಬದ ನಿಮಿತ್ತ ಶ್ರೀ ಸೆಲ್ವ ಮುತ್ತುಕುಮಾರ ಸ್ವಾಮಿಯ ರಥೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಸೆಲ್ವ ಮುತ್ತುಕುಮಾರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ತರುವಾಯ ಸೆಲ್ವ ಮುತ್ತುಕುಮಾರ ಸ್ವಾಮಿಯನ್ನು ವಿಶೇಷ ವಸ್ತ್ರದೊಂದಿಗೆ ಅಲಂಕರಿಸಿ ದೇವಾಲಯಕ್ಕೆ ಕರೆತರಲಾಯಿತು. ತರುವಾಯ ಸ್ವಾಮಿಯವರನ್ನು ರಥದಲ್ಲಿ ಆಸೀನಗೊಳಿಸಿ ಶ್ರೀಮದ್ ತಿರುನಾವುಕರಸು ತಂಬಿರನ್ ಸ್ವಾಮಿಗಳ ಸಮ್ಮುಖದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ರಥವನ್ನು ಎಳೆಯುವ ಮೂಲಕ ಮಾಡಬೀದಿಗಳಲ್ಲಿ ರಥದ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಈ ವೇಳೆ ಸ್ವಾಮಿಗೆ ಕರ್ಪೂರದ ಆರತಿಯನ್ನು ಬೆಳಗಲಾಯಿತು.
ಬೆಂಗಳೂರಿನ ಗಾಯತ್ರಿ ದೇವಿ ಪಾರ್ಕ್ ಸಮೀಪವಿರುವ ಶ್ರೀ ಸೀತಾರಾಮ ಸಮೇತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಸೀತಾರಾಮ ಸಮೇತ ಆಂಜನೇಯ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಯಿತು. ಮಂತ್ರೋಚ್ಚಾರಣೆಗಳ ನಡುವೆ ವಿಧಿವಿಧಾನಗಳಂತೆ ಪೂಜಾ ಕೈಂಕರ್ಯಗಳು ನಡೆದವು. ನಂತರ ಭಕ್ತಿಪೂರ್ವಕವಾಗಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬರ್ಕಜೆ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಜರುಗಿತು. ಇದರ ಅಂಗವಾಗಿ ಕ್ಷೇತ್ರದ ಪರಿವಾರ ದೇವತೆಗಳಿಗೆ ಗಗ್ಗರ ಸೇವೆ ನಡೆಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ತುಳಸಿ ಅರ್ಚನೆಯನ್ನು ನೆರವೇರಿಸಿ ನಂತರ ಉಪಾಲಯದ ಶ್ರೀ ಪದ್ಮಾವತಿ ದೇವಿಗೂ ಸಹ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದಿದ್ದ ಭಕ್ತರು ಶ್ರೀ ಲಕ್ಷ್ಮೀ ಸಮೇತ ವೆಂಕಟೇಶ್ವರನ ದರ್ಶನವನ್ನು ಮಾಡಿ ಪುನೀತರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದುಷಿ ಮಾಧುರಿ ಕೌಶಿಕ್ ಮತ್ತು ಬಳಗ ಬೆಂಗಳೂರು ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಉಡುಪಿಯ ಗುಂಡಿಬೈಲು ಯಕ್ಷಗಾನ ಕಲಾಕ್ಷೇತ್ರದ 75ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸಂಘದ ವಿದ್ಯಾರ್ಥಿಗಳಿಂದ ಮಾಯಾಪುರಿ ಮಹಾತ್ಮೆ ಎಂಬ ಯಕ್ಷಗಾನವು ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.